ಬೆಂಗಳೂರು ತಾಯಿ ನೀನು ಗಂಗಮ್ಮ ನಮ್ಮ ಬಂದು ಒಂದು ಮ್ಯೂಸಿಕ್ ಹಾಕಿ ಬಾರಮ್ಮ ಗಂಗಮ್ಮಂಗೆ ಜೈ ಗಂಗಮ್ಮಂಗೆ ಜೈ. ಕರಗೋತ್ಸವ ಪ್ರಥಮ ಸ್ಥಾನದಲ್ಲಿ ನಿಂತರೆ ಎರಡನೇ ಸ್ಥಾನದಲ್ಲಿ ಬಂದು ನಿಲ್ಲುವುದು ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ. ಒಂದು ಜಾತ್ರೆ ಅಂದರೆ ವ್ಯಾಪಾರಸ್ಥರಿಗೂ ಒಂದು ಜೀವನೋಪಾಯ, ಅವ್ರಿಗೂ ಒಂದು ಆರ್ಥಿಕ ಒಂದು ಸಪೋರ್ಟು. ನಮಸ್ಕಾರ, ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಾವಿದ್ದೀವಿ ಗಂಗಮ್ಮ ಜಾತ್ರೆಯಲ್ಲಿ. ಗಂಗಮ್ಮ ದೇವಿಯ ಹಿನ್ನೆಲೆ ಏನು, ಗಂಗಮ್ಮ ದೇವಿಯ ವಿಶೇಷತೆ ಮತ್ತು ಕಾರಣಗಳೇನು, ಬನ್ನಿ ಇಂದು ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ತಿಳಿದಿರುವಂತೆ ಕೆಂಪೇಗೌಡರಿಂದ ಸ್ಥಾಪಿತವಾದಂಥ ಆರಂಭವಾದಂಥ ಧರ್ಮರಾಜ ಸ್ವಾಮಿ ದೇವಸ್ಥಾನದ ಕರಗೋತ್ಸವ ಪ್ರಥಮ ಸ್ಥಾನದಲ್ಲಿ ನಿಂತರೆ ಎರಡನೇ ಸ್ಥಾನದಲ್ಲಿ ಬಂದು ನಿಲ್ಲುವುದು ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಕರಗೋತ್ಸವ. ಅಷ್ಟು ವಿಶಿಷ್ಟವಾದ ಜಾತ್ರಾ ಮಹೋತ್ಸವ, ಕರಗೋತ್ಸವ. ಕನಿಷ್ಠ 2 ಲಕ್ಷ ಜನಗಳು ಬಂದು ನೋಡುವಂತಹ ವೈಭೋಗದ ಜಾತ್ರಾ ಮಹೋತ್ಸವ. ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಭಕ್ತರ ದಂಡು ಸಾಗರೋಪಾದಿಯಲ್ಲಿ ಇರುತ್ತದೆ. ದೇವಿಗೆ ನಿಂಬೆಹಣ್ಣಿನ ಆರತಿ, ದೇವಿಗೆ ಮಡಿಲಕ್ಕಿ ತುಂಬುವುದು, ಸೀರೆ, ಆಕೆಗೆ ಕೊಬ್ಬರಿ, ಅರಿಶಿನ, ಕುಂಕುಮ, ಬಳೆ ಮುಂತಾದವುಗಳನ್ನು ಕೊಟ್ಟು ಆ ತಾಯಿಯನ್ನು ಮಡಿಲು ತುಂಬಿ ಭಕ್ತರು ಬೇಡುತ್ತಾರೆ. ಅಮ್ಮ, ನಿನ್ನ ಮಡಿಲನ್ನು ತುಂಬಿದ್ದೇನೆ ತಾಯಿ, ನಮ್ಮ ಮಡಿಲನ್ನು ತುಂಬು, ಕುಟುಂಬದಲ್ಲಿ ಎಲ್ಲರಿಗೂ ಆರೋಗ್ಯ ನೀಡು, ದೀರ್ಘ ಸುಮಂಗಲಿತನ ನೀಡು, ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡೆಂದು ಆ ಮಹಾನ್ ತಾಯಿಯನ್ನು ಬೇಡುತ್ತಾರೆ. ಅಂತಹ ಒಂದು ವಿಶಿಷ್ಟವಾದ ದೇವಸ್ಥಾನ, ಕೇಳಿದ ವರಗಳನ್ನು ನೀಡುವ ಮಹಾನ್ ತಾಯಿ ಈ ಗಂಗಮ್ಮ ದೇವಿ. ಗಂಗಮ್ಮ ದೇವಿಯ ಬಗ್ಗೆ ಆರೋಗ್ಯಕ್ಕೋಸ್ಕರ ನಮ್ಮ ಮಗಳು ಹುಷಾರಿರಲಿಲ್ಲ, ಮತ್ತು ನಮ್ಮ ಯಜಮಾನ್ರಿಗೆ ಹುಷಾರಿರಲಿಲ್ಲ. ಹಂಗಾಗಿ ದೇವಿಗೆ ಮಡ್ಲಕ್ಕಿ ಕೊಟ್ಟು ಪ್ರತಿ ವರ್ಷ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಮಧ್ಯದಲ್ಲಿ ನಾವು ಬರ್ತೀವಿ. ನೀವು ಗಂಗಮ್ಮ ತಾಯಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಮ್ಮನ ಹತ್ರ ಏನೇ ಬೇಡ್ಕೊಂಡ್ರು ನೆರವೇರುತ್ತೆ, ಅದೊಂದು ನಂಬಿಕೆ. ಎಲ್ಲೇ ಇದ್ರೂ ಜನ ಹುಡ್ಕೊಂಡು ಬರ್ತಾರೆ ತಾಯಿಗೋಸ್ಕರ. ಎನಿ ಟೈಮ್ ಪ್ರತಿ ವರ್ಷವೂ ಇದು ಚೆನ್ನಾಗೇ ನಡೆಯುತ್ತೆ. ಗ್ರ್ಯಾಂಡ್ ಅಂದರೆ ಅಲ್ಲೂ ನಡೆಯಲ್ಲ ಈ ಥರ ಜಾತ್ರೆ, ಆ ಥರ ನಡೆಯುತ್ತೆ ಜಾತ್ರೆಗಳು. ಗಂಗಮ್ಮ ಅಂದರೆ ಇಡೀ ಫೇಮಸ್ ಆಗಿದೆ. ಮಲ್ಲೇಶ್ವರಮು, ಕೋದಂಡರಾಮಪುರ, ಮಲ್ಲೇಶ್ವರ, ಉಳ್ಚತ್ರ ಎಲ್ಲ ಫುಲ್ ಫೇಮಸ್ ಆಗಿದೆ. ಗಂಗಮ್ಮ ಇಡೀ ನಂಬರ್ 1 ಅಂದರೆ ನಮ್ಮ ಮಲ್ಲೇಶ್ವರಂ. ತುಂಬ ಚೆನ್ನಾಗಿ ನಡೀತೆ. ಏನೇ ಕೋರಿಕೆ ಇದ್ರೂ ನೆರವೇರುತ್ತೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇಲ್ಲಿ ಕೋದಂಡರಾಮಪುರದಲ್ಲಿ ಜನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಗಂಗಮ್ಮನ ಜಾತ್ರೆ ತುಂಬ ವರ್ಷದಿಂದ ನಡೀತಾ ಇದೆ. ಇಲ್ಲೂ ಅಷ್ಟೇ. ನಾವು ಚಿಕ್ಕ ಇದ್ದ ನೋಡಿ, ಇಷ್ಟು ದಿನ ಮಳೆ ಇರಲಿಲ್ಲ. ಗಂಗಮ್ಮನ ಇಟ್ಟಿದ್ದ ದಿವಸನೇ ಗಂಗಮ್ಮ ನಮಗೆ ಮಳೆ ತಂದ್ಲು. ಬೆಂಗಳೂರು ತಾಯಿ ನೀನು ಗಂಗಮ್ಮ ನಮ್ಮ ಬಂದು ಒಂದು ಮ್ಯೂಸಿಕ್ ಹಾಕಿ ಬಾರಮ್ಮ ಗಂಗಮ್ಮಂಗೆ ಜೈ ಗಂಗಮ್ಮಂಗೆ ಜೈ. ನೀವು ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ನನಗೆ ಮದುವೆಯಾಗಿ 4 ವರ್ಷ ಆಯಿತು. ಇಲ್ಲಿ ನಮ್ಮ ಮಾವಂದಿರು ಬಂದು 14 ವರ್ಷದಿಂದ ಆಗ್ತಾ ಇದ್ದಾರೆ. ಆಯ್ತು. ಈ ತಾಯಿ ಬಗ್ಗೆ ಏನಾದ್ರು ಹೇಳ್ತೀರಾ ನೀವು? ಗಂಗಮ್ಮ ತಾಯಿ ಬಗ್ಗೆ ಏನಾದ್ರು? ಈ ಗಂಗಮ್ಮ ಹತ್ರ ಬಂದು ಬೇಡ್ಕೊಂಡು ಹೋದ್ರೆ ಏನು, ಈ ವರ್ಷ ಬೇಡ್ಕೊಂಡು ಹೋಗಿ ಬರೋ ವರ್ಷ ಒಳಗಡೆನೆ ಎಲ್ಲ ಆಗ್ಬಿಡುತ್ತೆ. ಏನೇ ಬೇಡ್ಕೊಂಡ್ರು ಸರಿ, ಮದುವೆ ಆಗ್ಬೇಕಂತನೂ ಬೇಡ್ಕೊಂಡೋದ್ರೂ ಆಗುತ್ತೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ತಾಯಿ ಹತ್ರನೇ ಬೇಡ್ಕೊಂಡು ಹೋಗಿದ್ದೆ. ನಾನು ಪ್ರೀತಿಸೋ ಹುಡುಗನ ನನ್ನೇ ಮದುವೆ ಆಗ್ಬೇಕಂತ, ಅದೇ ಥರ ಆಯಿತು. ನೀವು 14 ವರ್ಷದಿಂದ ಇಲ್ಲಿ ಇದ್ದೀನಿ ಅಂತ ಹೇಳಿದ್ರಲ್ಲ, 14 ವರ್ಷದಲ್ಲಿ ಏನು ಚೇಂಜಸ್ ನೋಡಿದ್ದೀರಾ? ಚೇಂಜಸ್ ಅಂದರೆ ಜನ ಕಡಿಮೆನೇ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಜಾಸ್ತಿ ವರ್ಷನೂ ಜಾಸ್ತಿ ಆಗ್ತಾನೆ ಇರ್ತಾರೆ. ನಿಮ್ಮ ಚೈಲ್ಡ್ಹುಡ್ ಎಲ್ಲ ಮೆಮೊರಿ ಎಲ್ಲ ನೆನಪಾಯ್ತಾ ನಿಮಗೆ ಈ ಜಾತ್ರೆ ಎಲ್ಲ ನೋಡಿ? ಯಾ ಡೆಫಿನೆಟ್ಲಿ. ಎಸ್ಪೆಷಲಿ ಇದು ಮೆರಿಗೋ ರೌಂಡು, ಆ ಚಿಕ್ಕ ಆಟ ಅದೆಲ್ಲ ಇಟ್ಟಿರ್ತಾರೆ. ಪ್ಲಸ್ ತಿನ್ನೋದೆಲ್ಲ ಏನೇನೋ ಇರುತ್ತೆ. ಅದು ಇವಾಗ ತಿನ್ನೋಕ್ಕಾಗಲ್ಲ ಆ ಥರ, ಬಟ್ ಅವಾಗ ತಿಂತಾ ಇದ್ವಿ, ತುಂಬಾ ಮಜಾ ಮಾಡಿದ್ದೀವಿ. ಗಂಗಮ್ಮ ತಾಯಿ ಬಗ್ಗೆ ಏನು ಹೇಳ್ತೀರಾ? ಗಂಗಮ್ಮ ತಾಯಿ ಬಗ್ಗೆ ಒಂದು ವಿಶೇಷ ಶಕ್ತಿ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿದ್ದೀನಿ, ತುಂಬ ಸತಿ ಹೋಗಿದ್ದೀನಿ ಗಂಗಮ್ಮ ದೇವಸ್ಥಾನಕ್ಕೆಲ್ಲ. ತುಂಬಾ ಒಂದು ಪಾಸಿಟಿವ್ ಫೀಲಿಂಗ್ ಇದೆ, ಲಕ್ಷಣ ಜಾಸ್ತಿ ದೇವ್ರ ಮುಖದಲ್ಲಿ. ಗಂಗಮ್ಮ ಜಾತ್ರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಯ್ಯೋ, ಇದು ತುಂಬ ವರ್ಷದಿಂದ ನಡೀತಾನೆ ಇದೆ. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ತುಂಬ ದೂರ ಹೋಗಿರೋರು, ಎಲ್ಲೆಲ್ಲ ಹೋಗಿರೋರೆಲ್ಲ ಬರ್ತಾರೆ ಇಲ್ಲಿ. ಹಾಗಾಗಿ ನಾವು 1 ವರ್ಷ ಮಿಸ್ ಮಾಡಲ್ಲ. ಎಷ್ಟು ದೂರ ಹೋದರೂ ಇಲ್ಲೇ ಬರ್ತೀವಿ.
ಈ ಗಂಗಮ್ಮ ತಾಯಿ ಬಗ್ಗೆ ಏನು ವಿಶೇಷತೆ ಹೇಳ್ತೀರಾ? ವಿಶೇಷತೆ ಅಂದರೆ ಅಂದ್ಕೊಂಡಿದ್ದಾಗತ್ತೆ, ಏನು ಅರ್ಕೆ ಕೊಟ್ಕೊಂತಾರೋ ಅದು ನಡೆಯುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮ್ಯಾಮ್ ಇಲ್ಲಿಗೆ? ಇಲ್ಲಿ ಆಯ್ತು 10 ವರ್ಷದಿಂದ ಇಲ್ಲೇ ಇದ್ದೀವಿ. ನೀವು ಗಂಗಮ್ಮ ಜಾತ್ರೆ, ಗಂಗಮ್ಮ ದೇವಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಇದು ಮಲ್ಲೇಶ್ವರಕ್ಕೆ ಮಹಾರಾಣಿ ಅಂತಲೇ ಇದೆಯಲ್ಲ, ದೇವ್ರ ಕೊರಳಲ್ಲೇ ಪದಕದಲ್ಲೇ ಹೆಸರು ಹಾಕಿದಾರಲ್ಲ, ಮಲ್ಲೇಶ್ವರದ ಮಹಾರಾಣಿ ಅಂತ. ತುಂಬ ಪವರ್ಫುಲ್ಲು, ತುಂಬ ಶಕ್ತಿ ದೇವತೆ. ಮಕ್ಕಳಿಗೆ ಮನೋರಂಜನೆಗೆ ಮನೆಗೆ ಬೇಕಾಗಿರುವಂಥ ಐಟಮ್ಗಳು ಸಹ ಅನೇಕರು ಬಂದು ವ್ಯಾಪಾರಸ್ಥರು ಸಹ ಒಂದು ಜಾತ್ರೆ ಅಂದರೆ ವ್ಯಾಪಾರಸ್ಥರಿಗೂ ಒಂದು ಜೀವನೋಪಾಯ, ಅವ್ರಿಗೂ ಒಂದು ಆರ್ಥಿಕ ಒಂದು ಸಪೋರ್ಟು. ಇಲ್ಲಿ ನೀವು ನೋಡಿರ್ಬೋದು, ಇವರು ಮುಸ್ಲಿಮ್ಸು, ಆದರೆ ಇವರು ಆ್ಯಂಟಿಕ್ ಪೀಸ್ಗಳು ಎಲ್ಲ ನಮ್ಮ ದೇವರ ಆ್ಯಂಟಿಕ್ ಪೀಸ್ಗಳನ್ನ ಇಟ್ಕೊಂಡು ಇವತ್ತು ಇಲ್ಲಿ ಭಕ್ತಾದಿಗಳಿಗಿರ್ಬೋದು, ಶ್ರದ್ಧೆ ಇರೋರ್ಬೋದು, ಅವ್ರಿಗೆ ಸಿಗಬೇಕು ಅಂತೇಳಿ ಅವರು ಸಹ ಇಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಸಾಮಾಜಿಕ ಸಾಮರಸ್ಯ ಅನ್ನುವಂಥದ್ದು ಇಲ್ಲಿ ನೀವು ನೋಡ್ಬೋದು. ಹಾಗೆ ನೋಡಿ, ಒಬ್ಬ ಮುಸಲ್ಮಾನರು ಹಿಂದೂ ದೇವರುಗಳನ್ನ ಆ್ಯಂಟಿಕ್ ಪೀಸ್ಗಳನ್ನ ಒಳ್ಳೆಯ ಅಪರೂಪಕ್ಕೆ ಸಿಗೋವಂಥದ್ದು. ನೀವು ಕಳಸ ನೋಡ್ಬೋದಲ್ಲಿ ಅಷ್ಟಲಕ್ಷ್ಮಿ ಕಳಸ ಇದೆ, ಬೇರೆ ಎಲ್ಲೂ ಸಿಗೋದಿಲ್ಲ, ನೀವು ಆರ್ಡರ್ ಕೊಟ್ಟರು ಸಿಗೋದಿಲ್ಲ. ಅಂಥದ್ದೆಲ್ಲ ವಿಶೇಷವಾಗಿರುವಂಥದ್ದೆಲ್ಲ ಇವತ್ತು ಸಾಮರಸ್ಯ ಈ ಜಾತ್ರೆ ನಿಜಕ್ಕೂ ಗಂಗಮ್ಮ ತಾಯಿ. ನೀರು ಎಲ್ರಿಗೂ ಬೇಕು, ಯಾರಿಗೂ ಬೇಡ, ಬದುಕಿ ನೀರು ಬೇಕೇ ಬೇಕು. ಅಂಥದನ್ನ ಎಲ್ಲರೂ ಸಾಮರಸ್ಯದಿಂದ ಬದುಕನ್ನು ತೋರಿಸ್ಕೊಡುವಂಥ ಈ ಗಂಗಮ್ಮ ಜಾತ್ರೆ ನಿಜಕ್ಕೂ ಎಲ್ರಿಗೂ ಇಷ್ಟವಿಲ್ಲ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮ್ಯಾಮ್? 10-15 ವರ್ಷದಿಂದ ಬರ್ತಾ ಇದ್ದೀನಿ. ಈ ಜಾತ್ರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಈ ಜಾತ್ರೆ ನಮಗೆ ಒಂಥರ ಹಬ್ಬ ಇದ್ದಂಗೆ, ನಮ್ಮೂರ ಹಬ್ಬ ಇದ್ದಂಗೆ. ಇದು ಮಲ್ಲೇಶ್ವರ ಅಂದರೆ ಪ್ರತಿಯೊಂದು ಜಿಲ್ಲೆಗಳು, ರಾಜ್ಯಗಳಿಂದಲೂ ಬರ್ತಾರೆ, ಅಷ್ಟು ಫೇಮಸ್ ಇದು ಮಲ್ಲೇಶ್ವರ ಅಂದರೆ. ಕಾಡು ಮಲ್ಲೇಶ್ವರ ಅಂದರೆ ತುಂಬ ಪ್ರಸಿದ್ಧವಾದ ಸ್ಥಳ, ಈ ಪ್ರೇಕ್ಷಣೀಯ ಸ್ಥಳ. ಜೊತೆಗೆ ಇಲ್ಲಿ ಎಲ್ಲ ಥರ ದೇವಸ್ಥಾನಗಳು ಇದೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಆಮೇಲೆ ಗಂಗಾಮಾತೆ ದೇವಸ್ಥಾನ ಇದೆ, ಮತ್ತು ದಕ್ಷಿಣಮೂರ್ತಿ ನಂದಿ ತೀರ್ಥ ಬಾಯಿಯಲ್ಲಿ ನೀರು ಬರುವಂಥದ್ದಿದೆ, ಸಾಯಿಬಾಬಾ ದೇವಸ್ಥಾನ ಇದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿಯೊಂದು ದೇವಸ್ಥಾನಗಳು ಇಲ್ಲೇ ಇದೆ. ಮತ್ತು ಇಲ್ಲಿ ಸುತ್ತಮುತ್ತ ಎಲ್ಲನೂ ಶಾಪಿಂಗ್ ಮಾಲ್ ಎಲ್ಲ ಚೆನ್ನಾಗಿದೆ, ಎಲ್ಲ ಥರದಕ್ಕೂ ಅನುಕೂಲ ಚೆನ್ನಾಗಿದೆ ಫೆಸಿಲಿಟೀಸು. ಮತ್ತು ಏನೇ ಒಂದು ಶಾಪಿಂಗ್ ತೊಗೋಬೇಕಂದ್ರೂ ಇಲ್ಲೆಲ್ಲನೂ ಜನ ಬರ್ತಾರೆ. ಮತ್ತು ಇಲ್ಲಿ ಜಾತ್ರೆ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ ಪ್ರಸಾದ ಹಾಗೆ ಎಲ್ಲರಿಗೂ ಕೊಡ್ತಾರೆ. ನಮ್ಮ ಪ್ರಸಾದನೂ ತಿಂತೀವಿ, ಹಾಗೆ ಪ್ರೇಕ್ಷಣೀಯ ಸ್ಥಳ ಥರ ಆಗುತ್ತೆ ನಮಗೆ. ಮನೆಯಲ್ಲಿ ಈ ಒಂದು ಕೆಲಸ ಮುಗಿದ ತಕ್ಷಣ ಇಲ್ಲಿಗೆ ಬರಬೇಕಂತ ನಮಗೆ ಆಸೆ. ಈ ದೇವಸ್ಥಾನಕ್ಕೆ ಬಂದು ವಾರ 15 ದಿವಸಕ್ಕೆ ಒಂದ್ಸರಿ, 2 ದಿನಕ್ಕೆ ಒಂದ್ಸರಿ ಬಂದು ಹೋಗಿ ಮಾಡ್ತಾ ಇರ್ತೀವಿ. ಅಸಲಿ ಕಹಾನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಎಚ್ಚರವಾಗಿರಿ, ಜಾಗೃತರಾಗಿರಿ, ಮುಖ್ಯವಾಗಿ ಹಸ್ಲಿಯಾಗಿರಿ. ಧನ್ಯವಾದಗಳು. ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್, ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ಯೂ. ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ, ಯಾಕೆಂದ್ರೆ ಅದು ನಿಮ್ಮ ಹಣ. ಕಾಲ್ 6366 333 444.